ಈ ಭೂಮಿ ಮೇಲಿನ ಎಲ್ಲಾ ಜೀವಿಗಳ ಒಳಗೆ ಯಾರಿರ್ತಾರೆ ಅಂತ ಶ್ರೀಕೃಷ್ಣ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 35ರಲ್ಲಿ ಹೇಳ್ತಿದ್ದಾರೆ. ಕೇಳೋಣ ಬನ್ನಿ. ಕೃಷ್ಣ ಮುಂದೆ ಜಗದ್ಗುರು. ಡೇ 195. ಶ್ರೀ ಭಗವಾನ್ ಉವಾಚ ಜ್ಞಾತ್ವ ನ ಪುನರ್ಮೋಹ ಏವಂ ಯಾಸ್ಯಾಸಿ ಪಾಂಡವ ಏನ ಭೂತಾನ್ಯ ಶೇಷೇಣ ದ್ರಾಕ್ಷಸಾತ್ಮಾನ್ಯತೋ ಮಹಿ. ಅರ್ಜುನಿಗೆ ಶ್ರೀಕೃಷ್ಣ ಹೇಳ್ತಾರೆ, ಈ ಸೃಷ್ಟಿಯ ಮೂಲವನ್ನು ತಿಳಿದ ಜ್ಞಾನಿಗಳ ಬಳಿಗೆ ಹೋಗಿ ನೀನು ನಿಜವಾದ ಜ್ಞಾನವನ್ನು ಪಡೆದಾಗ ಈ ಸೃಷ್ಟಿಯ ಮೂಲ ನಾನೇ ಎಂದು ನಿನಗೆ ತಿಳಿಯುತ್ತದೆ. ಆಗ ನೀನು ಎಲ್ಲದರ ಮೋಹವನ್ನು ಬಿಟ್ಟು ಫಲ ಅಪೇಕ್ಷೆಯನ್ನು ಬಿಟ್ಟು ನೀನು ಕೆಲಸವನ್ನು ಮಾಡುತ್ತೀಯ. ಆಗ ನೀನು ಮೋಕ್ಷವನ್ನು ಸಾಧಿಸುತ್ತೀಯ ಅಂತ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಇಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ನಿಜವಾದ ಜ್ಞಾನಿಗಳ ಬಳಿಗೆ ಹೋಗಿ ನಿಜವಾದ ಜ್ಞಾನವನ್ನು ಪಡಿ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಇಲ್ಲಿ ಅರ್ಜುನನ್ಗೆ ಹೇಳ್ತಲ್ಲ, ಶ್ರೀಕೃಷ್ಣ ನಮ್ಗೆ ಹೇಳ್ತಾ ಇರೋದು. ಯಾರ್ಯಾರು ಭಗವದ್ಗೀತೆ ಓದ್ತಿದ್ದಾರೆ ಅವ್ರಿಗೆ ಶ್ರೀಕೃಷ್ಣ ಹೇಳ್ತಿರೋದು, ನಿಮ್ಗೆ ನಿಜವಾದ ಜ್ಞಾನವನ್ನು ಬೇಕಿದ್ರೆ ಜ್ಞಾನಿಗಳ ಬಳಿಗೆ ಹೋಗಿ, ಎಲ್ಲವನ್ನೂ ತಿಳಿದ ಅವರ ಬಳಿಗೆ ಹೋಗಿ ನಿಜವಾದ ಜ್ಞಾನವನ್ನು ಪಡೆಯಿರಿ ಅಂತ. ಸರ್ವೇ ಜನ ಸುಖಿನೋ ಭವಂತು. ಗುಡ್ ನೈಟ್.